ನಾನು ನನ್ನ ಸೊಸೆರು ಎಲ್ಲ ಸೆನಕ್ಕ ಇದೀವಲ್ಲ, ಅದಕ್ಕೆ ನನ್ನ ಸೊಸೆಗೆ ಇಲ್ಲದ್ದು ಹೇಳ್ಕೊಟ್ಟವಳೆ. ನನ್ನ ಸೊಸೆಯರ್ಗೆ ಇಬ್ಬರಳ್ಗೋನು ನಿಮ್ಮ ಅತ್ತೆ ಹಿಂಗೆ ಹಿಂಗೆ ಅಂತ ಹೇಳಿ ನಾನು ನೆಕ್ಲೆಸನು ಸರ ಎಲ್ಲ ಹಾಕ್ಕೊಂಡು ಓಡಾಡ್ತೀನಲ್ಲ, ಅತ್ತೆ ಅವಳಿಗೆ ಒಟ್ಟುರಿ ಇಸ್ಕಳ್ರಿ ನಿಮ್ಮ ಅತ್ತೆ ತಾಗ ಯಾಕೆ ಬಿಡ್ತೀರಾ ಅಂತ ಹೇಳಿ ನನ್ನ ಸೊಸೆಯರ್ಗೆ ಹೇಳ್ಕೊಟ್ಟವಳೆ. ಅದಕ್ಕೆ ನನ್ನ ಸೊಸೆರು ಬೀಚ್ ಕೊಡತ್ತೆ ಅಂತ ಹೇಳಿ ಕೇಳ್ತಾರೆ. ಇಂಥವು ಯಾಕೆ ಮಾಡ್ತೀಯ ಶಾಂತಿ? ಮಗಳನ್ನ ಕೊಡಲಿಲ್ಲ ಅಂಬ ಒಟ್ಟರಿಗೆ ಹಿಂಗೆ ಮಾಡ್ತಾ ಇದ್ದಾಳೆ. ಮಗಳನ್ನ ಮಾಡ್ಕೊಂಬಿಲ್ವಲ್ಲ, ನನ್ನ ಮಗಳನ್ನ ಕೊಡ್ತಿದ್ದೆ ಅಂತ ಹೇಳಿ ಇಲ್ಲೇ ಕೊಟ್ಟರು ಕೊಡ್ಬೋದಾಗಿತ್ತಲ್ಲಪ್ಪ ನನ್ನ ಮಗಳನ್ನ ಅಂತ ಹೇಳಿ ಇವಾಗ ಹೊಟ್ಟೆ ಉರಿತಾಯ್ತು ನಿನಗೆ. ಅಕ್ಕೆ ಹಿಂಗೆ ಮಾಡ್ತಾ ಇದೆಯಾ ಅತ್ತೆ? ಯಾಕತ್ತೆ ಹಿಂಗೆ ಬಾಯ್ ಮಾಡ್ತಾ ಇದೆಯಾ? ಓ, ಇವಳು ಬೇರೆ ಬಂದವಳೇನ? ಇವಳು ಹೇಳ್ಕೊಟ್ಟಿರ್ತಾಳೆ. ಅಲ್ಲೇ ನನ್ನ ಸೊಸೆಯರಿಗೆ ನೀನು ನಿಮ್ಮಮ್ಮಯ್ಯ ಯಾಕಂಗೆ ಹೇಳ್ಕೊಡ್ತೀರಾ? ನಿಮ್ಮ ಅತ್ತೆ ತಗ ಗುದ್ದಾಡು, ನಿಮ್ಮ ಅತ್ತೆ ತಗಿರೋ ಸರ ನೆಕ್ಲೆಸ್ಸು ಎಲ್ಲ ಇಸ್ಕೊಳ್ರಿ, ಅಳ್ತಾಗೇನು ಬಿಡಬೇಡ್ರಿ ಅಂತ ಹೇಳಿ ಎಲ್ಲ ಹೇಳ್ಕೊಡ್ತೀರಲ್ಲ ನನ್ನ ಸೊಸೆಯರಿಗೆ. ಯಾಕೆ ಹೇಳ್ಕೊಡ್ತೀರಿ? ಇಂಥವು ಯಾತಕ್ಕೆ ಮಾಡ್ತೀರಿ ನೀನು ನಿಮ್ಮಮ್ಮಯ್ಯ? ಯಪ್ಪ ಅತ್ತೆ, ನಾವು ಯಾತಕ್ಕೆ ಹೇಳ್ಕೊಡೋಣತ್ತೆ? ಅವರೇ ಬರ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಈಗ ನಾವೇನು ಹೇಳ್ಕೊಡಲ್ಲ ಕಣತ್ತೆ. ನಾವು ಯಾಕೆ ಹೇಳ್ಕೊಡೋಣ ಹೇಳು? ಹೇಳ್ಕೊಟ್ರೆ ಏನಾಗಬೇಕಾಗೈತೆ? ನಮ್ಗೇನೋ ಸಿಗಂಗೈತೇನತ್ತೆ ಅದ್ರಾಗೆ? ಅಯ್ಯೋ ಇಲ್ಲ ಕಣತ್ತೆ, ದೇವರಾಣಗೂ ನಾವು ಹೇಳ್ಕೊಟ್ಟಿಲ್ಲ. ನೀರೇ ಸಾಕು. ರೇಖಿ ಸುಮ್ಮನಿರಿ. ಘನವಾಗಿ ನನಗೆ ಗೊತ್ತೈತಿ ನೀನು ಯಾಕೆಲ್ಲ ಹಿಂಗೆ ಹೇಳ್ಕೊಡ್ತೀಯ ಅಂದರೆ, ನೋಡಪ್ಪ ನಾನು ಇಂಥ ಮನೆಗಾಗಿ ಹೆಂಗಿರ್ತಿದ್ದೆ, ಇವಾಗ ನಾನು ಹಿಂಗೆ ಒಟ್ಟು ಗುದ್ದಾಡಿದ್ರೆ ನೋಡ್ಬೋದು, ಎಲ್ಲ ಸೆನಕ್ಕಿರುತ್ತೆ, ಊರಾಗೆಲ್ಲ ನಾವಾಗ ಅಂತಾರೆ ಎಂಬ ಕಾರಣಕ್ಕೆ ಒಟ್ಟೂರಿಗೆ ನೀನು ಹಿಂಗೆ ಮಾಡ್ತಾ ಇದ್ರ ನೀನು ನಿಮ್ಮಮ್ಮಯ್ಯ. ಇಂಥ ಮಾಡಬಾರ್ದು. ಸೊ ಇವತ್ತೇ ನೋಡು ಸುಮ್ಮನೆ ಎಲ್ಲ ತಪ್ಪಾಗಿ ತಿಳ್ಕೊಂಡು ಹೆಂಗೆ ಮಾತಾಡ್ತೈತೆ. ಇಲ್ಲ ಕಣತೆ, ನಾವೇನು ಹೇಳ್ಕೊಟ್ಟಿಲ್ಲ. ಯಾಕ್ರೇಕ ಈ ಮ್ಯಾಕ್ ನಮ್ಮ ಮನೆ ಮುಂದೆ ಹಿಂಗೆ ಜಗಳ ಮಾಡ್ತಾ ಇದ್ದಾಳೆ ಬಂದು? ಅಲ್ಲ ಕಣಿ, ನನ್ನ ಸೊಸೆಯರಿಗೆ ಇಬ್ಬರಳ್ಗೂ ನೀನು ನಿನ್ನ ಮಗಳು ಇಂಥ ಹೇಳ್ಕೊಡೋದು. ನಿಮ್ಮ ಅತ್ತಿಗೆ ಉಂಬಕ್ಕೆ ಇಕ್ಬೇಡ್ರಿ, ಉಂಬ್ಲಿಲ್ಲ ಅಂದ್ರೆ ಉಂಬಕ್ಕೆ ಕರಿಬೇಡ್ರಿ, ಅವಳು ಹಾಕೊಂಡಿರೋ ಸರ ನೆಕ್ಲೆಸ್ ಎಲ್ಲನೇ ಇಸ್ಕೊಳ್ರಿ ಅಂತ ಹೇಳಿ ನನ್ನ ಸೊಸೆಯರು ಇಬ್ಬರಳಿಗೆ ನೀ ತಾಯಿ ಮಗಳು ಇಬ್ಬರಳು ಇಂಥವು ಹೇಳ್ಕೊಡೋದು. ಇಂಥವು ಯಾತಕ್ಕೆ ಮಾಡ್ತೀರಾ? ಚೆನ್ನಾಗಿರೋರು ನೋಡಿ ಹೆಂಗೆ ಚೆನ್ನಾಗಿದ್ದಾರಲ್ಲ ಅಂತ ಖುಷಿ ಪಡಬೇಕೆ ಹೊರ್ತನು ಇಂಥವೆಲ್ಲ ಹೇಳ್ಕೊಡ್ಬಾರ್ದು. ಇಂಥ ತಾರ ತೆಗಡಿ ತಂದಿಕ್ಬಾರ್ದು. ಅಲ್ಲೇದಲ್ಲಿಗೆ ಇಂಥ ಮಾಡ್ದಾರು ಯಾವತ್ತೂ ಉದ್ಧಾರ ಆಗಲ್ಲ. ಹೇಳಮ್ಮ, ನಾವೇ ಎಲ್ಲರೂ ತಂದಿಕ್ಕದು ಊರಾಗೆ. ನಾವೇ ಬರೀ ಇಂಥ ಮಾಡ್ಕೊಂಡು ಬಂದಿರೋದು ನಾನು ನನ್ನ ಮಗಳು. ಅತ್ತಿ ಇವಾಗ ನಮ್ಗೆ ಅದೇ ತಿರುಗ್ಕೊಂಡೈತಿ. ಈಗ ಮಾಡಿದ್ದು ನಮ್ಮ ಮಾರಾಯಮ್ಮಂಗೆ ನೀನು ಊರಾಗ ಎಲ್ಲರಿಗೂ ತಂದಿಕ್ಕಕ್ಕೆ ನೋಡಿದ್ಯಾ? ಅದು ಇವಾಗ ನಿನ್ನ ಸೊಸೆಯರು ನಿನಗೆ ಮಾಡ್ತಾ ಇದ್ದಾರೆ ಅಷ್ಟೇ. ನಾವು ಯಾತಕ್ಕೆ ಕೇಳ್ಕೊಡೋಣ? ಕರ್ಕೊಂಬರೋದು ನಿನ್ನ ಸೊಸೆಯರನ್ನ ಬೇಕಾದ್ರೆ ಕೇಳ್ತೀವಿ. ಏನೋ ಬರ್ತಾರೆ, ನಾವು ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀವಿ. ನಮ್ಮ ಅತ್ತೆ ಬರ್ದಿದ್ರೊಟ್ಟೆ ನಾವೇ ಬರ್ತೀವಿ ಅಂತ ನಿಮ್ಮ ಸೊಸೆಯರು ನಮ್ಮ ಅಂತಕ್ಕೆ ಬರ್ತಾರೆ ಹೊರ್ತನು ನಾವೇನು ಅವ್ರನ್ನೇನು ಬರ್ರಿ ಅಂತಲೂ ಕರಿಯಲ್ಲ, ನೀವು ಬರಬೇಡ್ರಿ ಅಂತಲೂ ಹೇಳಲ್ಲ ನಾವು. ಚೆನ್ನಾಗಿದ್ದೀವಿ ಅಷ್ಟು ಬಿಟ್ಟರೆ ನಾವು ಯಾಕೆ ಕೇಳ್ಕೊಡೋಣ ಹೇಳು? ನಾವು ಹೇಳ್ಕೊಡಲ್ಲ ಅಂತವೆಲ್ಲನ. ಯಾಕೋ ಮಂಜಕ್ಕ ಹಿಂಗೆ ಗುದ್ದಾಡ್ತೀರಾ? ನೋಡಿ ನನ್ನ ಸೊಸೆಯರಿಗೆ ಇಲ್ಲದ್ದು ಹೇಳ್ಕೊಟ್ಟು ಮನೆಯಾಗ ಗುದ್ದಾಡಂಗೆ ಮಾಡ್ತಾರೆ ಇವ್ರು ತಾಯಿ ಮಗಳಿಬ್ರಳು. ಇವಳು ಐದಾಳೆ, ಇವಳು ರೇಖಿ ಬಂದವಳೆ ಇಲ್ಲಿ ಸೇರ್ಕೊಂಡು ಇಲ್ಲದ್ದು ಹೇಳ್ಕೊಡ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಅವರಿಬ್ರು ಸೊಸೆಯರು ನಮ್ಮ ಮನೆ ಹತ್ರ ಚೆನ್ನಾಗಿ ಬರೋರು. ಅದಕ್ಕೆ ನಮ್ಮ ಅಮ್ಮನ ಮೇಲೂ ನನ್ನ ಮೇಲೂ ನಮ್ಮ ಅತ್ತೆ ಗಲಾಟೆ. ಹಿಂಗೆಲ್ಲನ ಇಲ್ಲದ್ದೆಲ್ಲ ಹೇಳ್ಕೊಡ್ತೀರ, ನಮ್ಮ ಸೊಸೆಯರಿಗೆ ಜಗಳ ಆಡ್ರಿ ಅಂತ ಹೇಳ್ಕೊಡ್ತೀರಂತ. ನಾವು ಯಾಕೆ ಹೇಳ್ಕೊಡೋಣ ಹೇಳು? ಇದರಿಂದ ನಮ್ಗೇನು ಸಿಗಂಗೈತೆ ಹೇಳ್ಕೊಡೋದ್ರಿಂದನ? ನಾವೇನು ಹೇಳ್ದಾರಲ್ಲ ಏನಿಲ್ಲ, ನಾವು ಅವ್ರನ್ನ ಕರ್ದೂ ಇಲ್ಲ. ಅವರಾಗಿ ಅವರು ನಮ್ಮ ಅತ್ತೆ ಬರ್ದಿದ್ರೊಟ್ಟೆ ನಾವೇ ಬರ್ತೀವಿ ಅಂತ ಬರ್ತಾ ಹೋಗ್ತಾ ಇರ್ತೀವಿ ಅಂತ ಹೇಳಿ ಬರ್ತಾ ಇದ್ದಾರೆ ಅವರಿಬ್ಬರು ಸೊಸೆಯರು. ಒಳ್ಳೆಯರು. ಸಣ್ಣಾಳು ಇನ್ನೊಂದು ಸ್ವಲ್ಪ ಜಮ್ದಾಳಾದ್ರೂ ಪರವಾಗಿಲ್ಲ, ದೊಡ್ಡ ಸೊಸೆ ಅಂತೂ ಭಾಳ ಒಳ್ಳೆಯದು. ಅದಕ್ಕೆ ಬರ್ತಾರೆ. ಅದಕ್ಕೆ ಯಮ್ಮನಿಗೆ ಸಹಿಸ್ಕೊಂಬಕ್ಕಾಗಲ್ಲ. ನಮ್ಮ ಸೊಸೆಯರಿಗೆ ಇಲ್ಲದ್ದೆಲ್ಲ ಹೇಳ್ಕೊಡ್ತೀರಿ, ಉಮ್ದಂಗೆ ಹಂಗೆ ಹಿಂಗೆ ಅಂತ ಹೇಳಿ ಸಡವು ಮಾಡ್ಕೊಂಡು ಒಂದು ಸ್ವಲ್ಪ ಜಂಬ ಜಾಸ್ತಿ ನಮ್ಮ ಅತ್ತೆದು. ಅದಕ್ಕೇ ಜಂಬ ಮಾಡ್ಕೊಂಡಿದ್ರೆ ಯಾರೇನು ಇವಾಗ ಉಣ್ ಬರ್ರಿ ಅಂತ ಹೇಳಿ ಅತ್ತೆಯರನ್ನ ಸೊಸೆಯರೇನು ಎಳೆಯಲ್ಲ. ಉಮ್ಲಿಲ್ಲ ಅಂದರೆ ಅಷ್ಟೇ ಹೋಯ್ತು, ಉಮ್ಮಂಗಿದ್ರು ಉಮ್ದಿದ್ರೆ ಅಲ್ಲೇ ಬಿಡು ಅಂತ ಹೇಳಿ ಸುಮ್ಮನಾಗ್ತಾರೆ. ಹಂಗಂತ ಹೇಳಿರೋದಕ್ಕೆ ನೀವು ಹೇಳ್ಕೊಟ್ಟಿದ್ರ ಅಂತ ಹೇಳಿ ನಮ್ಮ ಮೇಲೆ ಜಗಳಕ್ಕೆ ಬಂದೈತಿ ಇವತ್ತೆ. ಸುಮ್ಮನೆ ಹೇಳ್ಕೊಟ್ಟವ್ರೆ, ಅವೆಲ್ಲ ಕಾಂಗಿಲ್ಲೋದು ಮಾತಾಡ್ಬಾರ್ದು ಕಣೆ. ನಿನ್ನ ಕಣ್ಣೆದ್ರಿಗೆ ಹೇಳಿರಾ? ನಿನ್ನ ಕಿವಿಯಾರೆ ಕೇಳಿಸ್ಕೊಂಡ ಕಣ್ಣಾರೆ ನೋಡ್ದ ಮಾತಾಡು. ಕಿವಿಯಾರೆ ಕೇಳಿಸ್ಕೊಂಡು ಮಾತಾಡಬೇಕು. ಅಯ್ಯೋ ದೇಮಕಯ್ಯ, ಇವರು ಹೆಂಗಂತಂದ್ರೆ ಮರೆಯಲ್ಲೊಂದು ಮಾತಾಡ್ತಾರೆ, ಮುಂದಿದ್ದವನು ಮಾತಾಡ್ತಾರೆ. ಇವ್ರು ತಾಯಿ ಮಗಳಿಬ್ರಳು ಅಂತಾರು. ನನಗೆ ಗೊತ್ತೈತೆ. ಇವರಿಬ್ರು ಎಂತಾರು ಅಂತ ಹೇಳಿ. ಇವರು ಸುಮಾರು ಅದಾರಲ್ಲ. ಇವಳೆ ನೋಡೋಣ ಎಂಥ ಮನೆ ಸಿಕ್ತೆ, ಮನಿಲ್ಲ ಮಟ್ಟಿಲ್ಲ, ಕೆಲ್ಸ ಇಲ್ಲ ಏನಿಲ್ಲ, ಅಲ್ಲಿ ಇಲ್ಲೋರಿ ಅಲ್ಲಿ ಅಂತಾರ ಮಗಳು ಮನೆ ಸಿಕ್ತೆ, ಸರ ಹಾಕ್ಕೊಂಡಿಲ್ಲ. ಇವ್ರು ಸೊಸೆಯರೆಲ್ಲ ಸರ ಹಾಕ್ಕೊಂಡವ್ರಲ್ಲ ಅಂಬ ಒಟ್ಟರಿಗೆ ಹಿಂಗೆ ತಾಯಿ ಮಗಳಿಬ್ರಳು ಹಿಂಗೆ ಮಾಡ್ತಾರೆ. ಇಂಥ ಮಾಡಬಾರ್ದು. ಹಾಳಾಗಿ ಹೋಗ್ತಿರು ಹೋಗು. ಅಯ್ಯೋ ಬಿಡ್ತಾಯಿ. ದೇವ್ರಮ್ಮನ ನೋಡ್ಕೊಂತಾನೆ ಸುಮ್ಕಿರು. ಅವಳು ಒಂದು ಶಿಶು ಓದ್ಕೊಂಡವಳು. ಶಿಶು ಓದ್ಕೊಂಡು ಅವಳು ಯಾಕಿಂತ ಮಾಡ್ತಾಳೆ? ಸುಮ್ಮನಿರು. ಅವಳಿಗೆ ಹೊಟ್ಟೆಗೆ ಒಂದು ಮಗು ಐತಿ. ಅವಳು ಅಂತ ವ್ಯಾತಕ್ಕೆ ಮಾಡ್ತಾಳೆ. ಸುಳ್ಳು ಹೇಳಿದ್ರೆ ನಿಮಗೆ ದೇವ್ರು ತೋರಿಸ್ತಾನೆ. ಹೇಳಿ ಬಿಡತ್ತೆ, ದೇವ್ರು ತೋರಿಸ್ತಾನೆ. ನನ್ನ ಹೊಟ್ಟೆಗೆ ಶಿಶು ಐತೆ. ನನ್ನ ಹೊಟ್ಟೆಗೆ ಇರಬೇಕಾದ್ರೆ ನಾನು ಯಾಕೆ ಇಂಥ ಸುಳ್ಳು ನುಡಿಯಾನ ಹೇಳು? ನಾನು ಸುಳ್ಳು ನುಡಿಯ ಅಂತಾಳಲ್ಲ. ನಾವೇನೇನು ಹೇಳ್ಕೊಟ್ಟಿಲ್ಲ. ನಿನ್ನ ಸುದ್ದಿನೇ ಮಾತಾಡಲ್ಲಮ್ಮ ನಿನ್ನ ಸೊಸೆಯರ್ತಾಗೆ. ಬಂದರೆ ಉಂಡ್ರೆನಕ ತಿಂದ್ರೆನಕ ಅಂತ ಮಾತಾಡ್ತೀವಿ. ಏನು ಸಾರು ಮಾಡಿದ್ರಿ ಏನು ಅದು ಇದು ಅಂತ ನಮ್ಮ ಬಗ್ಗೆ ಮಾತಾಡ್ತೀವಿ ಹೊರ್ತನು ನಾನು ನಿನ್ನ ಸುದ್ದಿನೇ ಎತ್ತಲ್ಲಮ್ಮ. ಅತ್ತಮ್ಮ ನಿನ್ನ ಸುದ್ದಿನೇ ಎತ್ತಲ್ಲ.
ಯಾಕಮ್ಮ ಯಾಕೆ ಹಿಂಗೆ ಗಲಾಟೆ ಮಾಡ್ತಾ ಇದ್ದಾಳೆ ಅಮ್ಮ ಇಲ್ಲಿ ಬಂದು? ಯಾಕೆ ಇಲ್ಲಿ ಕಣಪ್ಪ ಹೋಗಿ ಸುಮ್ಮನೆ ನಮ್ಮಪ್ಪಯ್ಯ ಈಗಲೂ ನಮ್ಮ ಅತ್ತೆನ ಮಾತಾಡ್ಸಲ್ಲ. ನಮ್ಮ ಅತ್ತೆ ಹಿಂಗೆ ಬಂದು ಗಲಾಟೆ ಮಾಡ್ತಾಳೆ ಎಂಬದಕ್ಕೋಸ್ಕರ ಈಗಲೂ ಮಾತಾಡ್ಸಲ್ಲ. ನಮ್ಮ ಅಪ್ಪಯ್ಯನೂ ಅವ್ರ ಅಕ್ಕನಿಗೂ ತುಂಬ ವಿರೋಧ, ಈಗಲೂ ಮಾತಾಡ್ಸಲ್ಲ, ಈಗಲೂ ತುಂಬ ವಿರೋಧ. ಇವ್ರು ಕರೆದಿಲ್ಲ ಅಂತ ಅವರು, ಅವ್ರು ಕರೆದಿಲ್ಲ ಅಂತ ಇವರು, ಒಬ್ರಿಗೊಬ್ರು ವಿರುದ್ಧ ಮಾಡ್ಕೊಂಡು ಈಗಲೂ ಹೋಗಿಲ್ಲ. ಹಿಂಗೆ ಇದ್ದಾರೆ. ಏಯ್ ನಾನು ಅವತ್ತು ಹೇಳಿದ್ ನಮ್ಮ ಮನೆ ಅಂಗ್ಳ ತುಳಿಬೇಡ ನೀನು ಅಂತೇಳಿ, ಇಲ್ಲಿ ಯಾಕೆ ಬಂದು ನೀನು ಆಗ್ಲಲ್ಲ ಮಾತಾಡೋದು? ನೀನು ಯಾಕೆ ಬಂದು ಆಗ್ಲಲ್ಲ ಮಾತಾಡೋದು? ನೋಡು ಹೆಂಗೆ ಮಾತಾಡ್ತಾನೆ. ಏಯ್ ನಿನ್ನ ಹೆಂಡ್ತಿಗೂ ನಿನ್ನ ಮಗಳಿಗೂ ಹೇಳು, ನನ್ನ ಸೊಸೆಯರ್ಗೆ ಯಾಕೆ ಇಲ್ಲದೆಲ್ಲ ಹೇಳ್ಕೊಡ್ಬೇಕು? ನಾವು ಹೇಳ್ಕೊಟ್ಟಿಲ್ಲ ಕಣಪ್ಪ, ನಾವೇ ಆತ ಕೇಳೋಣ. ಬರಬೇಡ ಅಂತ ನಿನ್ನ ಸೊಸೆಯರ್ನ ಕಳಿಸ್ಬೇಡ, ನಾವೇ ನಿನ್ನ ಬರ್ರಮ್ಮ ಅಂತ ಕರೆಯಲ್ಲ. ಅವ್ರು ಬರ್ತಾರೆ, ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಚೆನ್ನಾಗಿರ್ತೀವಿ ಅಂತ ಹೇಳಿ. ಅವರು ಒಳ್ಳೆಯರು. ಒಳ್ಳೆಯರು ಹೇಳಮ್ಮ. ಯಾಕಂದರೆ ನೀವು ಹೇಳಿದ್ದೆಲ್ಲ ನಾ ಕೇಳ್ತಾರಲ್ಲ ನನ್ನ ಸೊಸೆಯರು, ಅದಕ್ಕೆ ಒಳ್ಳೆಯರು. ಯಾಕಂದರೆ ಮಂಜಿ ಕೇಳಲ್ವಲ್ಲ, ಮಂಜಿ ಅದಕ್ಕೆ ಮಂಜು ಒಳ್ಳೆಯಳಲ್ಲ. ಕೇಳಾರ ಮಾತ್ರ ಒಳ್ಳೆಯರು. ಎಲ್ಲ ನಿಮ್ಮ ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ಏಯ್ ನೀನು ನಡಿ ಆಚೆಗೆ, ನಮ್ಮ ಮನೆ ಅಂಗ್ಳ ತುಳಿಬೇಡ. ನೀನು ನೋಡು, ನನಗೂ ನಿನಗೂ ಯಾವತ್ತ ಸಂಬಂಧ ಇಲ್ಲ ಅಂತ ಹೇಳಿದ್ಮೇಲೆ ನೀನು ಬೋರ್ ಕೊಡ್ದಿಲ್ಲ. ನಡಿ ಆಚೆಗೆ ನಡಿ. ಅಪ್ಪಯ್ಯ ಒಂದೆರಡು ಸಿಟ್ಟು ಜಾಸ್ತಿ, ಸ್ವಲ್ಪ BP ಬೇರೆ ಐತೆ. ಅಯ್ಯಪ್ಪ ರೇಗ್ಬಿಟ್ರೆ ಏನಿಲ್ಲ ನಮ್ಮಪ್ಪಯ್ಯ, ಗಡ 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 ನಡುಗಬೇಕು. ನಮ್ಮತ್ತೆ ಹಿಂಗೆ ಬಂದುಬಿಟ್ರೆ ಏನಿಲ್ಲ. ನೋಡ್ರಿ ಅಲ್ಲಿ ನೋಡಲ್ಲಿ ಹೆಂಗೆ ರೇಗ್ತಾ ಐತಿ. ಅಲ್ಲ ಇದ್ದೂರಾಗೆ ಇದ್ದೀರಪ್ಪ, ಅಲ್ಲ ಅಕ್ಕಯ್ಯನೂ ತಮ್ಮ ಹೆಂಗೆ ಗುದ್ದಾಡ್ತೀರ? ಇದ್ದೂರಾಗೆ ಇದ್ಕೊಂಡು ಚೆನ್ನಾಗಿರ್ಬೇಕು ಸುಮ್ಮನೆ. ನೀವು ಒಂದಿಷ್ಟನ ಚೆನ್ನಾಗಿರಲ್ಲಪ್ಪ. ಅವ್ರಿಗಿರ್ಬೇಕು, ಚೆನ್ನಾಗಿರ್ಬೇಕು ಅಂಬೋದು ಅವ್ರಿಗಿರ್ಬೇಕು. ಬಿಡು ದೇಮಕ್ಕಯ್ಯ, ಇವನು ಕರೀದಿದ್ರೋಟೆ. ಇನ್ನೊಬ್ಬ ತಮ್ಮ ಇದ್ದಾನೆ, ಇನ್ನೊಬ್ಬ ಕರಿತಾನೆ. ಏನು ಒಬ್ರಲ್ಲ ಅಂದ್ರೆ ಇಬ್ರಲ್ಲ ಇದ್ದಾರೆ. ನೀನು ಅಲ್ಲಿಗೆ ಬತ್ತಾ ಹೋಗ್ತಾ ಇರಮ್ಮ ಸಾಕು. ಆ ತಮ್ಮನ ಮನೆಗೆ ಬತ್ತಾ ಹೋಗ್ತಾ ಇರು ಸಾಕು. ನಮ್ಮ ಮನೆಗೇನು ಬರಬೇಡ, ಯಾಕಂದ್ರೆ ನಮ್ದು ಹಳೆ ಮನೆ, ಆ ತಮ್ಮಂದಾದ್ರೆ ಹೊಸ ಮನೆ ಎಲ್ಲ ಸೆನಕೈತೆ ನಿನಗೆ. ಅಲ್ಲೇ ಬತ್ತಾ ಹೋಗ್ತಾ ಅಲ್ಲೇ ಇರಮ್ಮ. ಅಲ್ಲಿಗೆ ಬತ್ತಾ ಹೋಗ್ತಾ ಇರು. ನಾವೇನು ಇರಮ್ಮ, ನಿಮ್ಮ ಮನೆ ಕಡೆಗೆ ದೂರಾಗಿದ್ರು ನಿನ್ನ ಮನೆ ನಾವು ನೋಡಲ್ಲ, ಏನಿಲ್ಲ. ನಮ್ಮ ಪಾಡಿಗೆ ನಾವಿದ್ರು ಯಾಕಮ್ಮ ನೀನು ಹಿಂಗೆ ಮಾಡ್ತೀಯ? ಅಲ್ಲ ಹೇಳ್ಕೊಡ್ಬಾರ್ದು. ಹೆಂಗೋ ಬಿಡತ್ತ, ನಾವಂತ ನನ್ನ ಮಗಳನ್ನ ಕೊಡಲಿಲ್ಲ ಅಂತ ಹೇಳಿ ಸುಮ್ಮನಿರ್ಬೇಕು. ಇಂಥವು ಯಾತಕ್ಕೆ ಮಾಡಬೇಕು? ಏಯ್ ನಮ್ಮ ಮನೆಯಾಗೆ ಎಂಥ ಬುದ್ಧಿ ಇಲ್ಲ. ಇಲ್ಲಿ ನೋಡಿಲಿ, ನನ್ನ ಹೆಂಡ್ತಿ ಆಗ್ಲೇಳು, ನನ್ನ ಮಗಳಾಗ್ಲೇಳು, ನಮ್ಮ ಮಕ್ಳಿಗಾಗ್ಲೇಳು ಅಂತ ಬುದ್ಧಿ ಕಲಿಸಿಲ್ಲ ನಾವು. ಇಲ್ಲಿಂದ ಹೋಗ್ತಾರೆ ನನ್ನ ಸೊಸೆಯರಿಗೆಲ್ಲ ಇಲ್ಲದ್ದು ಹೇಳ್ಕೊಡ್ಬೇಡ, ಈಗ ಹೇಳ್ಕೊಡ್ತೀರಂತ ಇಲ್ಲಿಗೆ ಮಾತಾಡೋಕೆ ಬರಬೇಡ. ನೀನು ನೋಡಿ ಹೇಳಿರ್ತೀನಿ. ಅವತ್ತೇ ಹೇಳಿದ್ದೀವಿ, ನನಗೂ ನಿನಗೂ ಸಂಬಂಧನೇ ಇಲ್ಲ ಅಂತ ಅವತ್ತೇ ಹೇಳಿದ ಮೇಲೆ ಮುಗೀತು. ಸುಮ್ಮನೆ ಎಕ್ಸ್ಟ್ರಾ ಮಾತಾಡಬೇಡ ನೀನು. ಸುಮ್ಮನೆ ಹೋಗ್ತಾ ಇರು. ನಮ್ಮ ಮನೆ ಅಂಗ್ಳ ತುಳಿಬೇಡ, ನಮ್ಮ ಮನೆ ಅಂಗ್ಳದಾಗ ಕಾಲಿಕ್ಕೆ ಬೇಡ. ನೀನು ನೋಡು ಇಂಥವೆಲ್ಲ ಮಾಡ್ಕೊಂಡು ಬಂದಿದ್ದೀಯ ಅಂದರೆ ಬಿಡಾತು. ಬಿಡ ಅಕ್ಕ, ನಿಮ್ಮ ಅಕ್ಕ ಬಿಡಾತು. ಅಕ್ಕ ಎಂತ ನಾವು ಅನ್ಕಂತೀವಿ ಅಜ್ಜಿ. ತಮ್ಮ ಅಂಬದು ಅವ್ರಿಗೇನ ಒಂದು ಇಟನ ಐತೆ. ತಮ್ಮ ಅಂಬದು ಇದ್ದಿದ್ರೆ ಹಿಂಗೆ ಬರಾರೆ, ಹಿಂಗೆ ಜಗಳ ಮಾಡೋಕ್ಕೆ ಆಗ್ಲಲ್ಲನ. ಇಲ್ಲ ಮನೆ ಬಾಕ್ಲಕ್ಕೆ ಯೋಟೋ ಇಲ್ಲೇ ಇದ್ದಾರೆ ಅಂತ ಹೇಳಿ ಇದ್ದೂರಾಗೆ ಇಲ್ಲೇ ಕೊಟ್ಟಿದ್ದೀವಿ ಅಂತ ಆಗ್ಲೆಲ್ಲ ಬಂದು ಏಟು ಜಗಳ ಮಾಡೋದು ನಾವು ಆಗ್ಲೆಲ್ಲ ನೋಡೋಕ್ಕಾಗಲ್ಲ ಕಣಜ್ಜಿ ನಮ್ಮ ಕೈಲೇ. ಯೋಟೋ ಅನ್ಬೋಸೋಣ ನಾವು. ಎಷ್ಟು ಇವು ಒಳ್ಳೆ ಮಾತನಾಗ ಹೇಳಿದ್ರು ಅರ್ಥ ಕಮ್ಮೇಲೆ ಮೇಲೆ ನಾವು ಏನು ಮಾಡ್ಬೇಕು ಹೇಳಿ ಇವ್ರನ್ನ? ಹೋಗೋತೆ ಹೋಗು, ಸುಮ್ಮನೆ ದೇವ್ರಂಬನ ಇದ್ದಾನೆ, ಹೋಗು ನೋಡ್ಕೊಂತಾನೆ. ನಾವೇನ ಹೇಳ್ಕೊಟ್ಟಿದ್ರೆ ದೇವ್ರ ಪರಮಾತ್ಮ ನೋಡ್ತಾನೆ, ಮ್ಯಾಲ ಇದ್ದಾನೆ. ಸುಮ್ಮನೆ ಕಾಂಡಿಲ್ಲದ್ ಮಾತಾಡಬಾರ್ದು. ಕಿವಿಯಾರೆ ನೀನು ಕೇಳಿಸ್ಕೊಂಡ ಅವಾಗ ಬೇಕಾದ್ರೆ ಕೇಳು, ಹೇಳ್ತೀವಿ. ಸುಮ್ಮನೆ ಹಿಂಗೆ ಮಾತಾಡೋಕೆ ಬರಬಾರ್ದು. ನಿರಮ್ ನೀನು ನಾನೆಲ್ಲ ಹೇಳ್ತೀನಿ, ಸುಮ್ಮನೆ ಇರಲಿ. ಇಲ್ಲಿ ನೋಡು, ನೀನು ಏನಾನ ನಮ್ಮ ಮನೆ ಅಂಗ್ಳ ತುಳಿದೀಯ, ನಮ್ಮ ಮನೆ ಉದ್ದಸ್ಲು ದಾಟಿ ಅಂದ್ರೆ ನೋಡಿ ಹೇಳಿರ್ತೀನಿ. ಬರಲೇಬೇಡ ನಿನ್ನ ನಮ್ಮ ಮನೆಗೆ. ಬರಲ್ಲ ಹೇಳು. ಏನಂಗೆ ನಿನ್ನ ಮನೆಯಾಕೆ ನಾನು ಕಾಲಿಕ್ತೀನಿ? ನಾನು ಕಾಲಿಕ್ಕಲ್ಲ, ನಿನ್ನ ಮನೆಯಾಕೆ ಯಾತಕ್ಕೆ ಬಂದೆ ನಾನು? ನನ್ನ ಸೊಸೆಯರಿಗೆಲ್ಲ ಇಲ್ಲದ್ದು ಹೇಳ್ಕೊಡ್ತೀರಂತ ಕೇಳಕ್ಕೆ ಬಂದೆ. ಇನ್ನು ಅರ್ಥನು ನಿನ್ನ ಮನೆಯಾಗೇನು ಪಾಯಸ ಮಾಡಪ್ಪ, ನಾನು ಉಂಡೋಕ್ನಿ, ಕೋಳಿ ಕೈಯಪ್ಪ ಉಂಡೋಕ್ನಿ ಅಂತ ನಾನೇನು ಬಂದಿಲ್ಲ. ಬಿಡತ್ತ ಹೋಗ್ಲಿ. ಇವಳಂತೂ ಬರೇ ಹಿಂಗೊಂದು ಹೆಮೇಲಿ ಮಾತಾಡ್ತಾಳೆ. ನನ್ನ ಸೊಸೆಯರಿಗೆ ಹೇಳ್ಕೊಟ್ಟವ್ರೆ ಹಂಗೆ ಹಿಂಗೆ ಅಂತೇಳಿ. ಇಲ್ಲಿದ್ದ ಜನ ಇಲ್ಲಿರೋದ್ಕೋತ್ಕೊಂಡು ಇಲ್ಲದ್ದು ಹೇಳ್ತಾರೆ. ಒಂದು ಊರಾಗನ ಒಂದು ಕಣ್ಣಿ ಮರಿಯ ಊರಾಗನ ಇದ್ದಿದ್ರೆ ಇಂಥವೆಲ್ಲ ಗೊತ್ತಿರಲಿಲ್ಲ ಅತ್ತ. ನಮ್ಮ ಅತ್ತೆ ಇದ್ದೂರಾಗೆ ಇರೋದ್ಕೋತ್ಕೊಂಡು ಈ ಜನ ಇಲ್ಲದ್ದು ಹೇಳ್ಕೊಡ್ತಾರೆ. ಅವರೇ ಹೇಳ್ಕೊಡೋದು ಅಂತ ಹೇಳಿ ನಮ್ಮ ಅಕ್ಕ ಪಕ್ಕದಲ್ಲವರೇ ತಗೊಂಡೋಗಿ ನಮ್ಮ ಅತ್ತಿಗೆ ಹೇಳ್ತಾರೆ. ನಮ್ಮ ಅತ್ತೆ ಬಂದು ನನ್ನ ಸೊಸೆಯರಿಗೆ ಹೇಳ್ಕೊಡ್ತೀರ ಅಂತ. ಅವರಿಬ್ರು ಸೊಸೆಯರು ಒಳ್ಳೆಯವರು, ಪಾಪ ಬೋತ್ತಾರೆ. ಏನು ಮಾಡ್ತೀವಿ, ಹಂಗೆ ಬಂದು ಚೆನ್ನಾಗಿ ಮಾತಾಡಿಸ್ತಾರೆ. ಅದಕ್ಕೇನೆ ಹಿಂಗೆ ಹೊಟ್ಟೆ ಉರ್ಕೊಂಡ್ರೆ ಆಗುತ್ತೆ. ಬಿಡತ್ತ, ನಾನಂತೂ ಹೋಗಲ್ಲ. ನನ್ನ ಸೊಸೆರನ್ನ ಹೋಗ್ತಾರೆ, ಚೆನ್ನಾಗಿರ್ಲೇಳು ಅಂಬಲ್ಲ. ಯಪ್ಪ ಇದ್ದೂರಾಗೆ ಹಿಂಗೆ ಇದ್ಬಿಟ್ರೆ ಏನಿಲ್ಲ. ನಮ್ಮ ಅತ್ತೆ ಇದೇ ಊರಾಗ ಕೊಟ್ರೆ ನಮ್ಮ ಅತ್ತೆ ಬೋಲು ಒಂದು ಸ್ವಲ್ಪ ಖ್ಯಾತೆದು. ಯಪ್ಪ ಬೋಲು ಖ್ಯಾತೆ ಅಂದರೆ ಖ್ಯಾತೆ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.